ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 11ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಟಕ್ 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 ಟಕ್. ಗಾಢ ನಿದ್ರೆಯಲ್ಲಿದ್ದ ಸ್ವಾತಿಗೆ ದೂರದಲ್ಲೆಲ್ಲೋ ಬಾಗಿಲು ಬಡಿದ ಸದ್ದು ಕೇಳಿತು. ಮತ್ತೆರಡು ಕ್ಷಣ ಕಳೆದಾಗ ತನ್ನ ಮನೆಯ ಬಾಗಿಲನ್ನೇ ಬಡಿಯುತ್ತಿರುವುದು ಅರಿವಾಗಿ ದಡಬಡಿಸಿ ಎದ್ದಳು. ಪಕ್ಕದಲ್ಲಿ ಮಲಗಿದ್ದ ಸಿರಿಯ ಕಡೆ ಕಣ್ಣು ಹಾಯಿಸಿದಳು. ತಾಯಿ ತನ್ನ ಪಕ್ಕದಲ್ಲಿ ಮಲಗಿರುವಳು ಎಂದು ತಿಳಿದಿದ್ದ ಮಗು ಹಾಯಾಗಿ ಮಲಗಿದ್ದಳು. ನಿಧಾನವಾಗಿ ಮಗುವಿನ ಕೆನ್ನೆಯನ್ನು ಸವರಿದಳು. ಸ್ವಾತಿ, ಸ್ವಾತಿ. ಈ ಬಾರಿ ಬಾಗಿಲು ಬಳೆಯುವ ಸದ್ದಿನ ಜೊತೆಗೆ ಮನೆ ಮಾಲೀಕರ ದನಿಯೂ ಕೂಡ ಕೇಳಿಬಂದಿತ್ತು. ದಡಬಡಿಸಿ ಎದ್ದವಳು ದೇವರ ಪಟಕ್ಕೆ ಕೈ ಮುಗಿದು ಕನ್ನಡಿಯಲ್ಲಿ ತನ್ನ ಮುಖವನ್ನೊಮ್ಮೆ ನೋಡಿಕೊಂಡಳು. ಕಣ್ಣಿನ ಊತ ಸ್ವಲ್ಪ ಕಡಿಮೆಯಾಗಿತ್ತು. ಕೈಯಿಂದಲೇ ಮುಂದಲೆಯನ್ನು ಸರಿ ಮಾಡಿಕೊಂಡು ಉಟ್ಟ ಬಟ್ಟೆಯನ್ನು ಕೂಡ ಸರಿ ಮಾಡಿಕೊಂಡು ಬಾಗಿಲು ತೆರೆಯಲು ನಡೆದಳು ಸ್ವಾತಿ. ಅಷ್ಟರಲ್ಲಾಗಲೇ ಇನ್ನೊಮ್ಮೆ ಕರೆ ಕೇಳಿಸಿತ್ತು. ಬಾಗಿಲು ತೆರೆದವಳ ಎದುರಿಗೆ ಮನೆ ಮಾಲೀಕ ಅವರ ಪತ್ನಿಯ ಜೊತೆ ನಿಂತಿದ್ದರು. ಇಬ್ಬರ ಮುಖದಲ್ಲೂ ಬೇಸರದ ಜೊತೆ ತುಸು ಕೋಪವೂ ಕಾಣಿಸುತ್ತಿತ್ತು. ಎಷ್ಟೊತ್ತಮ್ಮ ಬಾಗಿಲು ತೆಗೆಯೋದಕ್ಕೆ? ಹತ್ರ ಅರ್ಧ ಗಂಟೆಯಿಂದ ಬಾಗಿಲು ಬಡಿತಾ ಇದೀವಿ. ಒಳಗಿಂದ ಒಂದ್ ಸಣ್ಣ ಸದ್ದು ಕೂಡ ಇಲ್ಲ. ನಮಗೆಲ್ಲ ಗಾಬರಿಯಾಗಿ ಹೋಗಿತ್ತು ಎಂದವರ ಮುಖವನ್ನೇ ಸಂಕೋಚದಿಂದ ನೋಡಿದಳು. ಪಕ್ಕದ ಮನೆಯ ಕೆಲವು ಜನ ಕೂಡ ಅಲ್ಲಿ ನೆರೆದಿದ್ದರು. ನೆರೆದವರನ್ನೆಲ್ಲ ನೋಡಿದ ಸ್ವಾತಿಯ ದೃಷ್ಟಿಗೆ ಪೊಲೀಸ್ ಪೇದೆಯೊಬ್ಬ ಬಿದ್ದಾಗ ಎದೆ ಢವಗುಟ್ಟಿತು. ನೋಡಮ್ಮ, ಇವರು ನಿನ್ನನ್ನು ಕೇಳ್ಕೊಂಡು ಬಂದಿದ್ದಾರೆ, ಏನ್ ವಿಷಯ ಅಂತ ವಿಚಾರಿಸು ಎಂದ ಓನರ್ ದನಿಯಲ್ಲಿ ವಿಷಯ ತಿಳಿಯುವ ಕುತೂಹಲವೂ ಇತ್ತು. ಅಕ್ಕಪಕ್ಕದವರ ಮನೆಯ ನೋಟದಲ್ಲಿ ಸಹ ಕುತೂಹಲದ ಜೊತೆಗೆ ಸಂಶಯವೂ ಕಾಣುತ್ತಿತ್ತು. ಒಂಟಿ ಹೆಂಗಸಿನ ಮನೆ ಬಾಗಿಲಿಗೆ ಪೊಲೀಸ್ ಬಂದಾಗ ನೋಡಿದವರ ಮನದಲ್ಲಿ ಒಳ್ಳೆಯ ಯೋಚನೆಯಂತೂ ಮೂಡುವುದಿಲ್ಲ ಎಂಬ ಸತ್ಯ ಸ್ವಾತಿಗೆ ತಿಳಿಯದ್ದೇನೂ ಅಲ್ಲ. ನಾನ್ ವಿಚಾರಿಸ್ತೀನಿ ಬಿಡಿ ಅಂಕಲ್ ಎಂದವಳ ದನಿಯಲ್ಲಿ ನೀವಿನ್ನು ಹೊರಡಿ ಎಂಬ ಭಾವವೂ ಸೇರಿತ್ತು. ಪೊಲೀಸ್ ಪೇದೆಯ ಕಡೆ ನೋಟ ಹರಿಸಿದಾಗ, ಸ್ಟೇಷನಿಗೆ ಬನ್ನಿಮ್ಮ, ನಿಮ್ಮ ಆಫೀಸ್ನವ್ರು ಕೂಡ ಆಗ್ಲೇ ಬಂದಿದ್ದಾರೆ ಎಂದವನ ದನಿಯಲ್ಲಿ ಕರ್ತವ್ಯ ನಿಭಾಯಿಸುವ ಅವಸರವಿತ್ತೇ ಹೊರತು ಅಸಹಾಯಕ ಹೆಣ್ಣನ್ನು ಮಾತನಾಡಿಸುವ ರೀತಿಯ ಸೌಜನ್ಯವೇನೂ ಇರಲಿಲ್ಲ. ಕಳ್ಳರು, ಸುಳ್ಳರು, ಕೊಲೆಗಾರರ ನಡುವೆಯೇ ಕರ್ತವ್ಯ ನಿರ್ವಹಿಸುತ್ತಾ ಇದ್ದವನ ಸೂಕ್ಷ್ಮತೆ ಸತ್ತೇ ಹೋಗಿತ್ತೋ ಏನೋ. ಸರಿ ಸರ್, ನೀವು ಹೊರಡಿ, ನಾನು ಬರ್ತೀನಿ ಎಂದಳು ಸ್ವಾತಿ ಶುಷ್ಕ ದನಿಯಲ್ಲಿ. ಬೇಗ ಬನ್ನಿ, ಇಡೀ ದಿನ ನಿಮ್ಮ ಕೇಸ್ ಒಂದೇ ಅಲ್ಲ ನಮಗಿರೋದು. ಅಷ್ಟೊತ್ತಿಂದ ನಿಮಗೆ ಫೋನ್ ಮಾಡೋದು, ನಿಮ್ಮನೆ ಬಾಗಿಲು ಕಾಯೋದು ಇದೇ ಆಗೋಗಿದೆ. ಮೊದಲು ಮೊಬೈಲ್ ಆನ್ ಮಾಡ್ಕೊಳ್ಳಿ ಎಂದು ಒರಟಾಗಿ ಹೇಳಿದವನ ಮಾತಲ್ಲಿ ಒಂದು ರೀತಿಯ ಉಡಾಫೆ ಎದ್ದು ತೋರುತ್ತಿತ್ತು. ಅವರನ್ನು ಕಳಿಸಿ ಬಾಗಿಲು ಹಾಕಿದವಳ ಮನ ಅವಮಾನದಿಂದ ನೊಂದಿತ್ತು. ಮೊದಲು ಮೊಬೈಲ್ ಕಡೆಗೆ ಗಮನ ಕೊಟ್ಟಳು. ಅದು ಚಾರ್ಜ್ ಇಲ್ಲದೆ ಜೀವ ಕಳೆದುಕೊಂಡಿತ್ತು. ಮೊಬೈಲ್ ಚಾರ್ಜ್ಗೆ ಹಾಕಿದಳು. ಬಿಸಿ ನೀರು ಕಾಯಲು ಗೀಸರ್ ಹಾಕಿ ಹಾಲು ಕಾಯಲು ಇಟ್ಟಳು. ಸಿರಿಯನ್ನು ಶಾರದಾ ಆಂಟಿಯವರ ಮನೆಯಲ್ಲಿಯೇ ಬಿಟ್ಟು ಹೋಗೋಣವೆಂದು ಯೋಚಿಸಿ ಸಿರಿಯನ್ನು ಎಬ್ಬಿಸಲು ಮುಂದಾದಳು. ಅಣ್ಣ, ಇವಳು ಸುಕನ್ಯಾ, ನಾನು ಮದುವೆ ಆಗುವ ಹುಡುಗಿ. ಮಧ್ಯಾಹ್ನ ಊಟದ ಬಿಡುವಿನಲ್ಲಿ ಸಂಕೇತ್ ಒಂದು ಹುಡುಗಿಯ ಜೊತೆ ಸಂಜಯನ ಆಫೀಸ್ ಬಳಿ ಬಂದಿದ್ದ. ನಮಸ್ಕಾರ ಭಾವ ಎಂದಿದ್ದಳು ಆ ಸಂಸ್ಕಾರಯುತ ಹೆಣ್ಣುಮಗಳು. ನಮಸ್ಕಾರ ಅಮ್ಮ. ಪ್ರತಿಯಾಗಿ ಸಂಜಯ್ ಕೂಡ ಕೈ ಮುಗಿದಿದ್ದ. ಅಣ್ಣ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗೋದು ಅಂತ ತೀರ್ಮಾನ ಕೂಡ ಮಾಡಿದೀವಿ. ನಿಂಗೊಂದು ಮಾತು ಹೇಳೋಣ ಅಂತ ಇವಳನ್ನಿಲ್ಲಿ ಕರ್ಕೊಂಡು ಬಂದೆ ಎಂದ ಸಂಕೇತ್. ಅಮ್ಮಂಗೆ ವಿಷಯ ಗೊತ್ತಾ? ಸಣ್ಣಗೆ ಕೇಳಿದ ಸಂಜಯ್. ಗೊತ್ತಿಲ್ಲ, ಮದುವೆ ಆಗೋವರೆಗೂ ಹೇಳೋದೂ ಇಲ್ಲ. ನೀನೂ ಹೇಳೋದಿಲ್ಲ ಅನ್ನೋ ನಂಬಿಕೆ ಮೇಲೇನೆ ನಿನಗೆ ವಿಷಯ ತಿಳಿಸ್ತಾ ಇದ್ದೀನಿ ಅಷ್ಟೆ ಎಂದವನ ಮುಖ ನೋಡಿ ಹುಬ್ಬೇರಿಸಿದ ಸಂಜಯ್. ತಮ್ಮನನ್ನು ಕೇಳಲು ಬೇಕಾದಷ್ಟು ಪ್ರಶ್ನೆಗಳಿದ್ದರೂ ಆ ಹುಡುಗಿಯ ಮುಂದೆ ಕೇಳಲಾಗದೆ ಸುಮ್ಮನಾದ. ಆಧುನಿಕವಾಗಿ ಸಿಂಗಾರಗೊಂಡಿದ್ದ ಆ ಹುಡುಗಿಯ ಬಳಿ ಔಪಚಾರಿಕವಾಗಿ ಮಾತನಾಡಿದಾಗ ಅವರಿಬ್ಬರ ಮದುವೆಗೆ ವಿಜಯಮ್ಮ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡುವುದಿಲ್ಲ ಎಂದು ದೃಢವಾಯಿತು. ಸಂಜಯ್ ತನ್ನ ತಮ್ಮನ ಬಳಿ ಮಾತನಾಡಲು ಚಡಪಡಿಸುತ್ತಾ ಇರುವುದನ್ನು ಕಂಡು ಸುಕನ್ಯಾ ಸಂಕೇತ್ ಕಡೆ ತಿರುಗಿ, ನೀವು ಮಾತು ಮುಗಿಸ್ ಬನ್ನಿ, ನಾನು ಹೋಗಿರ್ತೀನಿ ಎಂದು ಹೇಳಿ ಹೊರಟಳು. ಸಣ್ಣದನ್ನು ನೆಟ್ಟಿಸಿರ ಬಿಟ್ಟ ಸಂಜಯ್, ಇದೇನೋ ಸಂಕೇತ್, ಇದು ಯಾವಾಗಿಂದ ನಡೀತಾ ಇದೆ ಎಂದು ಕೇಳಿದ. 6 ವರ್ಷ ಆಯ್ತಣ್ಣ. ಕಾಲೇಜಲ್ಲಿ ಸುಕನ್ಯಾ ನನ್ನ ಸೀನಿಯರು. ಆವಾಗಿಂತಾನೇ ಒಂಥರ ಕ್ರಶ್ ಇತ್ತು ಅವಳ ಮೇಲೆ. ಅವಳು ಕಾಲೇಜ್ ಮುಗಿಸ್ ಹೋದ್ಮೇಲೆ ಕಾಂಟ್ಯಾಕ್ಟ್ ತಪ್ಪು ಹೋಗಿತ್ತು. ಕೆಲ್ಸಕ್ಕೆ ಸೇರಿದ್ಮೇಲೆ ಫೇಸ್ಬುಕ್ನಲ್ಲಿ ಮತ್ತೊಂದ್ಸರಿ ಕನೆಕ್ಟ್ ಆದ್ವಿ. ಅವಳ ಆಫೀಸ್ನಲ್ಲೇನೆ ನನಗೆ ಇಂಟರ್ವ್ಯೂ ಕೊಡ್ಸಿದ್ಲು. ಕ್ಲಿಯರ್ ಮಾಡಿದೆ. ಅವಳೇ ನಮ್ಮ ಟೀಮ್ ಲೀಡರ್. ಹಾಗಾಗಿ ಸಲುಗೆ ಬೆಳೀತು.
ಸಲಿಗೆ ಸ್ನೇಹ ಆಯಿತು, ಸ್ನೇಹ ಪ್ರೀತಿ ಆಯಿತು. ಸದ್ಯದಲ್ಲೇ ಪ್ರೀತಿ ಮದುವೆ ಕೂಡ ಆಗುತ್ತೆ ಎಂದ ನಗುತ್ತಾ. ನಿನಗಿಂತ ದೊಡ್ಡ ಹುಡುಗಿನ ಮದುವೆ ಆಗೋಕೆ ಅಮ್ಮ ಖಂಡಿತ ಒಪ್ಪಲ್ಲ. ಜೊತೆಗೆ ಜಾತಿ ಕೂಡ ಬೇರೆ ಅಲ್ವೇನೋ? ಅಮ್ಮನೊಪ್ಪಿಗೆ ನಾನು ಕೇಳೋದೇ ಇಲ್ಲ, ಹಗುರಾಗಿ ಹೇಳಿದ ಸಂಕೇತ್. ಅಂದ್ರೆ ಅಮ್ಮಂಗೆ ಹೇಳ್ದೆ ಮಾತು ನಿಲ್ಲಿಸಿದ ಸಂಜಯ್. ಹೌದಣ್ಣ, ಅಮ್ಮಂಗೆ ಹೇಳ್ದೇನೆ ಮದುವೆ ಆಗ್ಬಿಡ್ತೀನಿ. ಮದುವೆ ಆದ್ಮೇಲೆ ಹೇಗಿದ್ರು ನಾನು ಈ ಮನೇಲೇನಿರಲ್ಲ, ನಾನು ಸುಕನ್ಯನ ಮನೆಗೆ ಶಿಫ್ಟ್ ಆಗ್ಬಿಡ್ತೀನಿ ಎಂದ. ಅವ್ರ ಪೇರೆಂಟ್ಸು ಪ್ರಶ್ನಿಸಿದ ಸಂಜಯ್. ಅವರಿರೋದು ಡೆಲ್ಲಿಲಿ. ಅವ್ರಿಗೆ ನಮ್ಮ ವಿಷಯ ಗೊತ್ತು, ಮದುವೆ ಕೂಡ ಒಪ್ಪಿದ್ದಾರೆ ಎಂದ. ಆದರೂ ಅಮ್ಮಂಗೆ ಒಂದು ಮಾತು ಹೇಳಿ ಎನ್ನುತ್ತಿದ್ದವನ ಮಾತಿಗೆ ತಡೆ ಹಾಕಿದ ಸಂಕೇತ್. ಹೇಳಿದ್ರೆ ಒಪ್ತಾಳಾ? ಒಪ್ಪಲ್ಲ ತಾನೇ. ನೀನ್ ಹೇಗ್ ಸೀದಾ ಮದುವೆ ಮಾಡ್ಕೊಂಡು ಎದುರಿಗೆ ಬಂದು ನಿಂತೀಯೋ, ನಾನು ಕೂಡ ಹಾಗೆ ಮಾಡ್ತೀನಿ. ನೀನು ಅದೇ ಮನೇಲಿರೋ ಮನ್ಸು ಮಾಡ್ದೆ, ಆದ್ರೆ ನಾನಲ್ಲಿರೋ ಯೋಚನೆ ಕೂಡ ಮಾಡಲ್ಲ ಎಂದ. ಹಾಗಲ್ಲ ಸಂಕೇತ್, ಮನೇಲೇ ಇದ್ರೆ ನನ್ನ ಹಾಗೆ ಸ್ವಾತಿ ಮದುವೆನ ಒಪ್ಕೊಂಡ ಹಾಗೇನೆ ನಿನ್ನ ಮದುವೆನ ಕೂಡ ಒಪ್ಕೊಂಡ್ಬಿಡ್ಬೋದು ಎಂದವನ ಕಡೆ ನೋಡಿ ತುಟಿ ಕೊಂಕಿಸಿ ನಗುತ್ತಾ. ನಿಮ್ಮ ಮದ್ವೆನ ಒಪ್ಕೊಂಡಿದ್ರಾ? ಒಪ್ಕೊಂಡಿದ್ರೆ ಅತ್ತಿಗೆಗೆ ಅಷ್ಟೊಂದು ಹಿಂಸೆ ಕೊಡ್ತಿದ್ರಾ ಎಂದು ಕೇಳಿದಾಗ ಸಂಜಯ್ ತಲೆ ತಗ್ಗಿಸಿದ. ಆಗ ಮನೇಲಿ ದುಡಿಯೋನು ನೀನೊಬ್ನೇ ಆಗಿದ್ದೆ ಅಣ್ಣ. ನಂದು ಸಾನುದು ಜವಾಬ್ದಾರಿ ಇನ್ನೂ ಅಮ್ಮನ ಮೇಲಿತ್ತು. ಅದಕ್ಕೆ ನಿಮಗೆ ಅದೇ ಮನೇಲಿ ಇರೋಕ್ ಬಿಟ್ಲು ಅಷ್ಟೇ. ಆದ್ರೆ ಅಮ್ಮ ಯಾವತ್ತೂ ಅತ್ತಿಗೆನ ಒಪ್ಕೊಂಡಿರ್ಲಿಲ್ಲ ಎಂದ. ಆ ಮಾತನ್ನು ಸತ್ಯ ಎಂದು ಒಪ್ಪಿಕೊಂಡಿತು ಸಂಜಯನ ಮನಸ್ಸು. ಅಣ್ಣ, ಸುಕನ್ಯಾ ನನ್ನನ್ನೇ ನಂಬಿದಾಳೆ. ಅವಳಿಗೆ ಮೋಸ ಮಾಡೋಕೆ ನಂಗೆ ಇಷ್ಟ ಇಲ್ಲ. ನನಗೆ ನನ್ನ ಹೆಂಡತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೆ ಆ ಮನೆಗೆ ಬರೋದಿಲ್ಲ ಎಂದ ಮಾತು ಸಂಜಯನ ಕೆನ್ನೆಗೆ ಬೀಸಿ ಹೊಡೆದಂತಿತ್ತು. ಶಾರದಮ್ಮ ಮಗುವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಒಪ್ಪಲಿಲ್ಲ. ಇವತ್ತು ಡೇ ಕೇರ್ಗೆ ರಜಾ ಕಣಮ್ಮ, ಹಾಗಾಗಿ ಸಿರಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ ಎಂದು ಬಿಟ್ಟರು. ತನ್ನ ಪುಟ್ಟ ಮಗುವನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುವ ಮನಸ್ಸಿಲ್ಲದೆ ಇದ್ದರೂ ಬೇರೆ ದಾರಿ ಇಲ್ಲದೆ ಕರೆದುಕೊಂಡು ಹೋದಳು ಸ್ವಾತಿ. ಸೂರ್ಯನಾರಾಯಣ್, ವತ್ಸಲ ಹಾಗೂ ಪ್ಯೂನ್ ಪಾಪಣ್ಣ ಆಗಲೇ ಸ್ಟೇಷನ್ನಲ್ಲಿ ಇದ್ದರು. ಯಾಕಮ್ಮ, ತುಂಬಾ ತಡ ಮಾಡಿಬಿಟ್ಟೆ? ವತ್ಸಲ ನಿಧಾನವಾಗಿ ಕೇಳಿದರು. ಅಷ್ಟರಲ್ಲೇ ಅವರ ದೃಷ್ಟಿ ಅಮ್ಮನ ಹಿಂದೆ ಅಡಗಿ ನಿಂತಿದ್ದ ಮುದ್ದು ಗೊಂಬೆಯ ಮೇಲೆ ಬಿದ್ದಿತು. ಓಹ್, ಇವಳೇನಾ ನಿನ್ ಸಿರಿ? ಬಾ ಪುಟಿ, ನನ್ನ ಹತ್ರ ಬಾ ಎಂದು ಅವಳನ್ನು ಕರೆದರು. ಮಗುನ ಇಲ್ಲಿಗೆಲ್ಲ ಯಾಕೆ ಕರ್ಕೊಂಡು ಬರೋಕ್ ಹೋದಿಯಮ್ಮ? ಇವಳನ್ನ ನಾನು ಕಾರಲ್ಲಿ ಕೂರಿಸ್ಕೊಂಡಿರ್ತೀನಿ, ನೀನಿಲ್ಲಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ ಬಾ ಎಂದವರೇ ಸಿರಿಯನ್ನು ಎತ್ತಿಕೊಂಡರು. ಸಿರಿ ಅಮ್ಮನ ಕಡೆ ತಿರುಗಿ ಅಳುವ ಮುಖ ಮಾಡಿದಾಗ, ಪ್ಲೀಸ್ ಬಂಗಾರ, ಅಜ್ಜಿ ಜೊತೆ ಹೊರಗಡೆ ಇರು ಎಂದವಳ ಕಣ್ಣಲ್ಲಿ ಇಣುಕಿದ ನೀರನ್ನು ಕಂಡು ರಗಳೆ ಮಾಡದೆ ವತ್ಸಲ ಅವರ ಜೊತೆ ಹೋದಳು ಸಿರಿ. ಸ್ವಾತಿ ಮೇಡಮ್, ಬನ್ನಿ, ನಿಮ್ಮ ಸ್ಟೇಟ್ಮೆಂಟ್ ಕೊಡೋದು ಬಾಕಿ ಇದೆ ಇನ್ಸ್ಪೆಕ್ಟರ್ ಕರೆದಾಗ ಅವರ ಟೇಬಲ್ ಕಡೆ ನಡೆದಳು. ಹಿಂದಿನ ದಿನ ಏನೇನು ನಡೆಯಿತೋ ಅದನ್ನೆಲ್ಲ ವಿವರವಾಗಿ ಹೇಳಿದಳು. ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅವಳ ಕೈಲಿ ಸೈನ್ ಮಾಡಲು ಹೇಳಿದರು. ಸೈನ್ ಮಾಡಲು ಪೆನ್ ತೆಗೆದುಕೊಂಡು ಅವಳ ಕೈಯನ್ನು ತಡೆದಿತ್ತು ಇನ್ನೊಂದು ಕೈ. ಸ್ವಾತಿಯನ್ನು ತಡೆದವರು ಯಾರು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರೋತ್ಸಾಹಿಸಿ. ಇನ್ನು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಏನಾದರೂ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.